ವೀರಗಾಸೆ ಕುಣಿತ ಇಷ್ಟೊಂದು ಭಯಂಕರವಾಗಿರುತ್ತಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆನಾಡಿನ ಹುಡುಗ ಉಮೇಶ್ ಕಲ್ಕಿ. ಇಂದು ಅಲ್ಲ ಚಿಕ್ಕಮದ್ರಿ ಗ್ರಾಮದ ಶ್ರೀ ಮಲ್ಲೇಶ್ವರ ಸ್ವಾಮಿ ಕಾರ್ತಿಕ ಮಹೋತ್ಸವದ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಇನ್ನು ಮಲ್ಲೇಶ್ವರ ಸ್ವಾಮಿನ ತೇರಲ್ಲಿ ಕೂರಿಸಿದ್ರು, ಅದಕ್ಕೂ ಮುಂಚೆ ಒಂದು ದೊಡ್ಡ ಗುಂಪು ಐತೆ, ಅಲ್ಲಿಗೆ ಹೋಗ್ಬಾರ ಅಂತೇಳಿ ಇಲ್ಲಿಗೆ ಬಂದೆ. ನಮ್ಮ RCB ಮತ್ತೆ CSK MIಗೆ ಮಹಾ ಕಳಗಣೆ ನಡೀತಾಯ್ತು. ಕ್ರಿಕೆಟ್ ಅನ್ಕೊಂಡ್ರ ಅಲ್ಲ, ಬಾಲಸಿ ಅದು. ಈಗ ಎಲ್ಲೇ ಜಾತ್ರೆಗಳು ಹಬ್ಬಗಳು ನಡೀತಾ ಇರಲಿ, ಈ ಒಂದು ಆಟ ಅಂತೂ ಬಂದಿರುತ್ತೆ. ದಯವಿಟ್ಟು ಯಾರು ಇದನ್ನ ಆಡಿ ದುಡ್ಡು ಅಂತ ಕಳ್ಕೊಳಕ್ ಹೋಗಬೇಡಿ. ಕಷ್ಟಪಟ್ಟು ದುಡ್ದಿರೋದೇ ಒಂದೊಂದ್ಸರಿ ಉಳಿಯಲ್ಲ, ಇನ್ನು ಜೂಜಾಡಿರೋದು ಉಳಿಯುತ್ತಾ ಏನಂತೀರಾ ಕಮೆಂಟ್ ಮಾಡಿ. ಮತ್ತೆ ಈ ಆಟದಲ್ಲಿ ಆಡಿ ಸೋತು ಸುಣ್ಣಾಗಿರೋ ರಿಯಾಕ್ಷನ್ ನೋಡಿ. ಅದಕ್ಕೆ ಯಾಕೆ ನಮ್ಗೆ ಅದ್ರ ಸವಾಸ ಅಂತೇಳಿ ವೀರಗಾಸೆ ಅವರು ಅವರ ಪ್ರದರ್ಶನ ಕೊಡ್ಲಿಕ್ಕೆ ರೆಡಿ ಆಗಿದ್ರು. ಅದಕ್ಕೆ ಅಲ್ಲಿಗೆ ಹೊರಟೆ. ಅವ್ರು ಕುಣಿತ ಶುರು ಮಾಡೋದಕ್ಕಿಂತ ಮೊದಲು ಚಿಕ್ಕಮದರಿನ ಈ ರೀತಿ ಆಶೀರ್ವದಿಸಿದ್ರು. ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಮರಿ ಮಕ್ಕಳಿಗೆ ಒಳ್ಳೆಯದಾಗಬೇಕು. ಇಂತಪ್ಪ ಸಾವಿರಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಆ ಮಲ್ಲೇಶ್ವರ ಸ್ವಾಮಿಯವರ ವಿಜಯದ ವಿಜೃಂಭಣೆಯ ವಿಜಯ ಮಹೋತ್ಸವದ ಈ ಶುಭ ಸಮಯದಲ್ಲಿ ರಾಜಾಧಿರಾಜ ರುದ್ರ ಅಖಿಲಾಂಡ ಕೋಟಿ ಭುವನ ಬ್ರಹ್ಮಾಂಡ ನಾಯಕ ಮಲ್ಲನಾದಂತಹ ಈ ಡ್ರಮ್ ಸೆಟ್ ಬಡಿತಿರೋಣ ತಿರುಗಿ ನೋಡಿದ ಕಾರಣ ಏನಪ್ಪ ಅಂತಂದ್ರೆ ಅವ್ರು ಡ್ರಮ್ ಸೆಟ್ ಹೊಡೆದಂಗೆ ನಾನು ವಿಸಿಲ್ ಹೊಡಿತಿದ್ದೆ, ಅದಕ್ಕೆ ತಿರುಗಿ ನೋಡಿದ್ರು. ಮನಭಕ್ತಿ ಪೂರ್ವಕವಾಗಿ ಸ್ಮರಿಸೋಣ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಗುರು, ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ 10 ನಿಮಿಷ ವಿಡಿಯೋ ಮಾಡಿದ್ರು ಸಾಕಾಗಲ್ಲ. ಯಾಕೆ ಅಂತಂದ್ರೆ ಅಷ್ಟೊಂದಿದೆ. ಆತ್ಮೀಯ ಶಿವಶರಣರೇ, ಜೀವನದ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಗಾತ್ರವಿದೆ. ಅರೆತು ನಡೆದರೆ ಬಹಳ ನಾಟಕ ಸುಂದರ, ಅರೆತು ಮರೆತರೆ ಜೀವನ ಹರೋಹರ. ಇಂತಪ್ಪ ಕೂಷ್ಮಾಂಡ ಬಲಿ ಸಂಹಾರಕ್ಕೆ ಗುರು ವೀರಭದ್ರ ವೈಭವದಲ್ಲಿ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ 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 ಅಷ್ಟನ್ನು ಹೇಳ್ತಾ ಅಲ್ಲಿ ಹಾಕಿರೋ ರಂಗೋಲಿಗೆಲ್ಲ ಬೆಂಕಿ ಹಾಕಿ ಬಿಟ್ರು ತೇರಿಗೆ ಮಂಗಳಾರತಿ ಮಾಡ್ಲಿಕ್ಕೆ. ಮತ್ತೆ ವೀರಗಾಸೆ ಕುಣಿತ ಯಾಕೆ ನನಗೆ ಭಯಂಕರವಾಗಿತ್ತು ಅಂತಂದ್ರೆ, ತೇರಿಗೆ ಮಂಗಳಾರತಿ ಮಾಡಿರೋ ಕುಂಬಳಕಾಯದಲ್ಲಿರೋ ಕುಂಕುಮ ತಾಂಡು ನನಗೆ ಬಡ್ಬಿಡ್ತು. ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಜನ ಇದ್ರೂ ಸಮೇತ ನನಗೆ ಬಂದು ಹಚ್ಚಿತ್ತು ಕುಂಕುಮ. ಅದಕ್ಕೆ ಅಲ್ಲಿರೋರೆಲ್ಲ ಅದು ಆರ್ಶೋದ ಇದ್ದಂಗೆ ಬಿಡು, ಏನು ತಲೆ ಕೆಡಿಸ್ಕೊಂಡು ಏನಾಗಲ್ಲ ಅಂತಂದ್ರೆ ಅದಕ್ಕೆ ಸುಮ್ಮನೆ. ಇದೆಲ್ಲ ಕತೆ ಮುಗಿದ್ಮೇಲೆ ನಡೆದ ತೇರು ವೈಭವ ಜೋರು ಅಂತೇಳಿ ತೇರು ಎಳೆದೇ ಬಿಟ್ರು. ಇದಾಗಿದ್ ಗುರು ಕಾರ್ತಿಕ ಮಹೋತ್ಸವ ಪಾರ್ಟ್ 2 ವಿಡಿಯೋ. ಚಿಕ್ಕಮದ್ರಿಯ ಡೇ 4 ವಿಡಿಯೋ ಬೇಕಂದ್ರೆ ಹೇಳಿ, ಡೇ 4 ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.